ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೋನಿಕಾ ಸ್ವರ್ಣಸ್ ವರ್ಲ್ಡ್. ಸೊ ಇವತ್ತು ನಾನು ನಿಮ್ಮೊಂದಿಗೆ ತುಳಸಿ ಹಬ್ಬದ ಆಚರಣೆಯ ವ್ಲಾಗೊಂದಿಗೆ ನಿಮಗೆ ಕಾಣಿಸ್ಕೊತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಬ್ಸ್ಕ್ರೈಬ್ ಆಗ್ದಿರಾ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇದೇನಪ್ಪ ಹಬ್ಬದ ವ್ಲಾಗ್ ಅಂತ ಹೇಳ್ಬಿಟ್ಟು ಇಷ್ಟು ಲೇಟಾಗಿ ಅಪ್ಡೇಟ್ ಮಾಡ್ತಿದ್ದೀರಾ ಅನ್ಕೊತಾ ಇದ್ದೀರಾ. ಸೊ ಸ್ವಲ್ಪ ಕೆಲವೊಂದು ಕಾರಣಗಳಿಂದ ಬಿಕಾಸ್ ಆಫ್ ಸಮ್ ರೀಸನ್ಸ್ ನಾನು ವಿಡಿಯೋ ಶೂಟ್ ಮಾಡಿಟ್ಕೊಂಡ್ರು, ವ್ಲಾಗ್ ರೆಡಿ ಮಾಡಿಟ್ಕೊಂಡ್ರು, ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಆಗದಿರೋ ಆಗಿ ನನ್ನ ವ್ಲಾಗ್ಸ್ ಲೇಟಾಗಿ ಅಪ್ಡೇಟ್ ಮಾಡೋ ಥರ ಆಗಿದೆ. ಸೊ ಐ ಹೋಪ್ ಮುಂದಕ್ಕೆ ಈ ಥರ ಲೇಟ್ ಮಾಡ್ಕೊಳ್ಳಲ್ಲ ಅಂತ. ಸೊ ಆದಷ್ಟು ಬೇಗನೆ ವಿತಿನ್ ಡೇ ಆರ್ ಟು ನಾನು ನನ್ನ ಅಪ್ಡೇಟ್ಸ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇಲ್ಲಿಂದ ನಾನು ನನ್ನ ವೀಡಿಯೋಸ್ನೆಲ್ಲ ಬೇಗ ಬೇಗ ಅಪ್ಡೇಟ್ ಮಾಡೋಕ್ಕೆ ನನ್ನ ಪ್ರಯತ್ನ ಇದ್ದೇ ಇರುತ್ತೆ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಕೊನೆವರೆಗೂ ನೋಡಿ ಆ್ಯಂಡ್ ನನಗೆ ಲೈಕ್ ಮುಖಾಂತರ ತಿಳಿಸ್ಕೊಡಿ. ಬನ್ನಿ ನನ್ನ ತುಳಸಿ ಹಬ್ಬದ ಆಚರಣೆ ಹೇಗಿತ್ತು ಅಂತ ನೋಡೋಣ. ನಾನು ತುಳಸಿ ಹಬ್ಬನ ಮಂಗಳವಾರ ಸಂಜೆ ಅಂದರೆ 12ನೇ ತಾರೀಕು ಉತ್ತಾನ ದ್ವಾದಶಿ ದಿನ ಸಂಜೆ ನಾನು ಆಚರಣೆ ಮಾಡಿದ್ದೀನಿ. ಈ ಸರ್ತಿ ಉತ್ತಾನ ದ್ವಾದಶಿ ಬಂದು 12ನೇ ತಾರೀಕು ಸಂಜೆಯಿಂದ ಶುರುವಾಗಿ 13ನೇ ತಾರೀಕು ಬುಧವಾರ ಬೆಳಿಗ್ಗೆವರೆಗೂ ಇತ್ತು. ಬಟ್ ನಾನು 12ನೇ ತಾರೀಕು ಮಂಗಳವಾರನೇ ಇದ್ದಿದ್ದರಿಂದ ನನಗೆ ಇದು ಮೊದಲನೇ ಹಬ್ಬ ಆಗಿದ್ದರಿಂದ ನಾನು 12ನೇ ತಾರೀಕು ಸಂಜೆನೇ ಈ ಪೂಜೆನ ಮಾಡಿ ಮುಗಿಸ್ಕೊಂಡೆ. ನಮ್ಮ ಹಿಂದೂ ಪುರಾಣದ ಪ್ರಕಾರ ತುಳಸಿ ಪೂಜೆಗೆ ತುಂಬಾ ಮಹತ್ವ ಇದೆ. ತುಳಸಿ ಪೂಜೆ ಅದರಲ್ಲೂ ಪ್ರತಿ ವರ್ಷ ದೀಪಾವಳಿ ಹಬ್ಬದ ಜೊತೆಯಾಗಿ ಬರುವಂಥ ಹಬ್ಬ ಇದು. ಈ ಹಬ್ಬನ ಆಚರಣೆ ಮಾಡೋ ಉದ್ದೇಶ ಏನು ಅಂದರೆ ಶ್ರೀ ಮಹಾವಿಷ್ಣು ಮತ್ತು ತುಳಸಿಯ ಮದುವೆ ಆಚರಣೆ ಆಗಿದೆ ಇದು. ತುಳಸಿ ಗಿಡನ ಶ್ರೀ ಮಹಾತಾಯಿ ಲಕ್ಷ್ಮಿಗೆ ಹಾಗೂ ಬೆಟ್ಟದ ನೆಲ್ಲಿಕಾಯಿ ಗಿಡನ ಶ್ರೀ ಮಹಾವಿಷ್ಣುವಿನ ಸ್ವರೂಪ ಅಂತ ಹೇಳ್ತಾರೆ. ಸೊ ಹಾಗಾಗಿನೇ ಈ ಹಬ್ಬನ ತುಳಸಿ ವಿವಾಹ ಅಂತ ಕೂಡ ಕರೀತಾರೆ. ಯಾಕೆ ಅಂದರೆ ಅವರಿಬ್ಬರ ವಿವಾಹದ ಆಚರಣೆ ಸಲುವಾಗಿ ನಾವು ತುಳಸಿ ಪೂಜೆ ಅಂತ ಮಾಡೋದು. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12ನೇ ದಿನ ಅಂದರೆ ದ್ವಾದಶಿ ದಿನ ಈ ಹಬ್ಬನ ಆಚರಣೆ ಮಾಡ್ತೀವಿ. ಉತ್ಥಾನ ದ್ವಾದಶಿ ಅಂತ ಹೇಳ್ತಾರೆ. ಸೊ ತುಳಸಿ ಗಿಡದೊಂದಿಗೆ ಬೆಟ್ಟದ ನೆಲ್ಲಿಕಾಯಿ ಗಿಡನ ನೆಟ್ಟಿ ಪೂಜೆ ಮಾಡಲಾಗುತ್ತೆ. ದೀಪಗಳಿಂದ ತುಳಸಿ ಕಟ್ಟೆ ಅಂದರೆ ಬೃಂದಾವನನ ಅಲಂಕಾರ ಮಾಡಿ ತುಳಸಿ ಕಟ್ಟೆ ಸುತ್ತ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡೋದು ವಿಶೇಷ. ಕಾರ್ತಿಕ ಮಾಸ ಅಂದ್ರೇ ಬೆಳಕಿನ ಮಾಸ, ದೀಪಗಳ ಮಾಸ, ದೀಪಗಳ ಬೆಳಕಿನ ಹಬ್ಬ ಅಂತಲೇ ಹೇಳ್ತಾರೆ. ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ಬರೋವಂಥ ತುಳಸಿ ಪೂಜೆಯಲ್ಲಿ ತುಳಸಿ ಕಟ್ಟೆ ಸುತ್ತಲೂ ಮಣ್ಣಿನ ಹಣತೆ ಮತ್ತು ವಿಧ ವಿಧವಾದ ದೀಪಗಳ ಸಾಲು, ಅದರಲ್ಲೂ ವಿಶೇಷವಾಗಿ ನೆಲ್ಲಿಕಾಯಿ ದೀಪಗಳನ್ನು ಬೆಳಗಿಸಲಾಗತ್ತೆ. ನೆಲ್ಲಿಕಾಯಿ ದೀಪ ಹೇಗೆ ಅಂತಂದರೆ 5 ನೆಲ್ಲಿಕಾಯಿಗಳನ್ನು ತಗೊಂಡು ಅದರ ಮೇಲೆ ತುಪ್ಪದಲ್ಲಿ ಹತ್ತಿರೋ ಬತ್ತಿನ ಇಟ್ಟು ಆ ಬತ್ತಿಗಳನ್ನು ಹಚ್ಕೊಂಡು ಈ 5 ನೆಲ್ಲಿಕಾಯಿ ದೀಪದಲ್ಲಿ ತುಳಸಿ ಗಿಡಕ್ಕೆ ಆರತಿಯನ್ನು ಮಾಡಿ ಅದನ್ನು ದೇವರಿಗೆ ಸಲ್ಲಿಸೋದು. ಬೆಟ್ಟದ ನೆಲ್ಲಿಕಾಯಿ ದೀಪದ ಆರತಿ ಆದಮೇಲೆ ದೇವರಿಗೆ ಊದ್ಕಡ್ಡಿ ಕರ್ಪೂರ ಹಚ್ಚಿ ದೇವರಿಗೆ ಪೂಜೆ ಸಲ್ಲಿಸಿ ಆಮೇಲೆ ಹೂವು ಹಣ್ಣು ಕಾಯಿ ನೈವೇದ್ಯ ಮಾಡಿದ್ರೆ ಇಲ್ಲಿಗೆ ತುಳಸಿ ಪೂಜೆ ಮುಗೀತು ಅಂತಲೇ ಅರ್ಥ. ಸೊ ಬೆಳಕಿನ ಹಬ್ಬ ತುಳಸಿ ಪೂಜೆ ವಿಶೇಷವಾಗಿ ಇರೋದರಿಂದ ತುಳಸಿ ಪೂಜೆ ಮಾಡಿದ್ರೆ ಮುತ್ತೈದರೆಲ್ಲರಿಗೂ ಒಳ್ಳೆ ಸೌಭಾಗ್ಯ ಆರೋಗ್ಯ ಕೊಟ್ಟು ಕಾಪಾಡುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಈ ನಂಬಿಕೆ ನಮ್ಮೆಲ್ರಿಗೂ ಹಾಗೆ ಇದು ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ.
ಆ ಸಮಯಕ್ಕೆ ಆ ಸಂದರ್ಭಕ್ಕೆ ನಮ್ಮ ಯಥಾಶಕ್ತಿಯಂತೆ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಕೈಲಾಗೋಷ್ಟು ಸಿಹಿ ನೈವೇದ್ಯ ಮಾಡಿ ನಾವು ತುಳಸಿ ಪೂಜೆ ಆಚರಣೆ ಮಾಡ್ಕೋಬೋದು. ನಾನು ಆವತ್ತಿನ ದಿನ ಕಡಲೆಪಪ್ಪು, ಒಣಕೊಬ್ಬರಿ, ಏಲಕ್ಕಿ ಮತ್ತು ಬೆಲ್ಲ ಪುಡಿ ಮಾಡಿ ನಾನು ಅವತ್ತು ನೈವೇದ್ಯಕ್ಕೆ ಇಟ್ಟಿದ್ದೆ. ಸೊ ಹೀಗೆ ನಾನು ತುಳಸಿ ಹಬ್ಬದ ಆಚರಣೆ ಮಾಡಿಕೊಂಡು ನನಗೆ ಖುಷಿ ಆಯಿತು. ಸೊ ಎಲ್ರಿಗೂ ಹೀಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಆಗ್ದಿರಾ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನನ್ನ ಲೇಟ್ ಅಪ್ಡೇಟ್ಸ್ಗಾಗಿ ಪ್ಲೀಸ್ ಒಂದು ಅಪಾಲಜಿ ಮಾಡ್ಕೊತೀನಿ. ಆ್ಯಂಡ್ ಫರ್ದರ್ ನಾನು ಯಾವುದೇ ಥರ ವೀಡಿಯೋಸು ಲೇಟ್ ಮಾಡಲ್ಲ ಅಂತ ಕೂಡ ಒಂದು ಹೋಪ್ ಕೊಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಮತ್ತು ನಿಮ್ಗೆ ಇನ್ನೊಂದು ವಿಚಾರ ತಿಳಿಸ್ಬೇಕು. ಈ ಹಬ್ಬ ಮಾಡಬೇಕಾದ್ರೆ ನಾನು ತುಳಸಿ ಗಿಡನ ಕೆಳಗಿಟ್ಕೊಂಡು ಲಕ್ಷಣವಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ತುಳಸಿ ಗಿಡನ ಕೆಳಗಿಟ್ಟರೆ ನನ್ನ ಮಗ ಏನು ಮಾಡ್ತಾನೋ ಏನೋ ಗೊತ್ತಿಲ್ಲ, ಉಳಿಸ್ತಾನೋ ಇಲ್ವೋ ಅದನ್ನು ಅಂತ ಡೌಟ್ ಆಗಿತ್ತು. ಆ್ಯಂಡ್ ನಾನು ಅದನ್ನು ತುಳಸಿ ಗಿಡ ಕೆಳಗಿಟ್ಬಿಟ್ಟು ರಂಗೋಲಿ ಎಲ್ಲ ಹಾಕಿಟ್ಬಿಟ್ಟು ಪೂಜೆ ಸಾಮಾನು ಪದಾರ್ಥಗಳನ್ನೆಲ್ಲ ತಂದಿಟ್ಕೊಳ್ಳೋಣ ಅಂತ ನೋಡೋಷ್ಟರಲ್ಲಿ ತುಳಸಿ ಗಿಡನ ಆಲ್ರೆಡಿ ಒಂದ್ಸತಿ ಬಗ್ಗಿಸ್ಬಿಟ್ಟಿದ್ದ. ಮತ್ತು ನಾನು ನೆಟ್ಟಿರೋಂಥ ತುಳಸಿ ಗಿಡದಲ್ಲಿ ಪುಟ್ ನೆಲ್ಲಿಕಾಯಿಗಳು ಕೂಡ ತುಂಬ ಚೆನ್ನಾಗಿತ್ತು, ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದ. ಸೊ ಹೀಗಾಗಿ ತೊಂದರೆಗಳಲ್ಲಿ ಅಡಚಣೆಗಳಲ್ಲಿ ಕೂಡ ನನ್ನ ಪೂಜೆ ಸಹಜವಾಗಿ ಸರಳವಾಗಿ ನನ್ನ ಕೈಯಲ್ಲಿ ನೆರವೇರಿದೆ, ಯಾವುದೇ ಥರ ತಪ್ಪುಗಳಾಗ್ದಿರ. ಸೊ ಅದು ನನಗೆ ಖುಷಿ. ಸಣ್ಣ ಮಕ್ಕಳು ಅಂದಮೇಲೆ ಅವರು ದೇವರ ಸಮಾನ ಅಲ್ವಾ, ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ಎನಿಹೌ ಪೂಜೆಗೆ ಯಾವುದೇ ಥರ ತೊಂದರೆ ಆಗ್ದಿರ ನಡೀತು, ಅದೇ ಒಂದು ನನಗೆ ಸಮಾಧಾನ. ಧೂಪ, ದೀಪ, ನೈವೇದ್ಯ ಎಲ್ಲ ಆದಮೇಲೆ ಕಡೆಯಲ್ಲಿ ತುಳಸಿ ಕಟ್ಟೆಗೆ ಕೆಂಪಾರತಿ ಮಾಡಿ ದೃಷ್ಟಿ ತೆಗೆದ್ರೆ ಅಲ್ಲಿಗೆ ಪೂಜೆ ಮುಕ್ತಾಯ ಆಯಿತು. ಸೊ ನಾನು ಹೀಗೆ ನನ್ನ ತುಳಸಿ ಕಟ್ಟೆ ಪೂಜೆನ ಮುಗಿಸ್ಕೊಂಡೆ. ಸೊ ನನ್ನ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ನನ್ನ ಮುಂದಿನ ವ್ಲಾಗ್ಸ್ಗೆ ಹೀಗೆ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೊ meet you all in my next vlog. Until then, keep watching. So thank you all. Bye. Take care.